ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ನಾನು ರಮ್ಯಾ. ಸೊ ಗೈಸ್, ಇಂದಿನ ಒಂದು ಟಾಪಿಕ್ ಬಂದು ಕರೆಂಟ್ ಡೀಪ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಮಾತಿನಲ್ಲೇ ಮೈಮರೆಸ್ತಾರೆ ಅಥವಾ ಮಾತಿನಲ್ಲೇ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನಂಬಿಸ್ತಕ್ಕಂಥದ್ದು ನಡೆಯುತ್ತೆ. ಆದರೆ ಅದು ನಿಜವಾದ ಪ್ರೀತಿನ ಅಥವಾ ಅವರು ಜಸ್ಟ್ ನಿಮ್ಮ ಮನಸ್ಸನ್ನ ಒಲಿಸ್ಲಿಕ್ಕೆ ಒಂದು ಮಾಡ್ತಾ ಇರ್ತಕ್ಕಂಥ ಒಂದು ನಾಟಕನ ಅನ್ನೋದನ್ನ ನಾವು ಇವತ್ತಿನ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಸೊ ಮೇಯ್ನ್ ಆಗಿ ಈ ವಿಡಿಯೋ ಯಾರೆಲ್ಲ ಲೈಕ್ ನೋ ಕಮ್ಯುನಿಕೇಷನ್ ಝೋನಲ್ಲಿ ಇದ್ದೀರಾ ಅಥವಾ ಮೇಡಮ್ ಅವ್ರು ಮಾತಾಡ್ತಾರೆ ಆದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಅವಾಗೋ ಇವಾಗೋ ಜಸ್ಟ್ ರಿಪ್ಲೈ ಮಾಡಿಬಿಟ್ಬಿಡ್ತಾರಷ್ಟೇ, ಸೊ ಕಾಲು ಸಹ ಮಾಡ್ತಿಲ್ಲ ಅನ್ನುವವರು ಖಂಡಿತ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆ ಯೂನಿವರ್ಸ್ ದೈವದ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ತಲುಪಬೇಕಾಗಿದೆ ಖಂಡಿತವಾಗ್ಲೂ ತಲುಪುತ್ತೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ, ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋಸನ್ನು ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ. ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಓಕೆ. ಸೊ ನಿಮ್ಮ ಪರ್ಸನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಮೈಂಡಲ್ಲೇ. ಸೊ ಥಿಂಕ್ ಮಾಡ್ತಾ ಮಾಡ್ತಾ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ, ಯಾವ ಒಂದು ಭಾವನೆಯನ್ನು ಅವ್ರು ಹೊಂದಿದ್ದಾರೆ, ನಾಟಕ ಮಾಡ್ತಿದ್ದಾರೆ ಅಥವಾ ನಿಜವಾಗ್ಲೂ ಟ್ರೂ ಲವ್ ಅಂತಕ್ಕಂಥದ್ದು ಇದೆಯಾ ನೋಡೋಣ. ಓಕೆ, ಆಲ್ ರೈಟ್. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ನೋಡೋಣ. ಆಲ್ ರೈಟ್ ಗೈಸ್, ಪರ್ಫೆಕ್ಟ್. ಸೊ ನಮಗೆ ಒಂದು ಕನ್ಫರ್ಮೇಷನ್ ಬೇಕಿತ್ತು ಮೇಯ್ನಾಗಿ. ಇದು ನಿಜವಾದ ಪ್ರೀತಿ ಅಂತ ಆದರೆ ಯಾವ್ದಾದ್ರು ಒಂದು ಲವರ್ಸ್ ಕಾರ್ಡು ಅಥವಾ ಸೋಲ್ಮೇಟ್ ಕಾರ್ಡು ಬರಲಿ ಅಂತ. ಸೊ ನೋಡಿ ಬಂದಿದೆ. ಓಕೆ, ಸೊ ದ್ಯಾಟ್ ಮೀನ್ಸ್ ದ್ಯಾಟ್ ಈ ಒಂದು ಪ್ರೀತಿ ಏನಿದೆ ಖಂಡಿತವಾಗ್ಲೂ ನಿಜವಾದ ಪ್ರೀತಿ ಅಂತ ಹೇಳಬಹುದು. ಬಟ್ ಪ್ರೀತಿ ಇದ್ರೂ ಕೆಲವೊಮ್ಮೆ ಆಬ್ಸ್ಟಿಕಲ್ಸ್ ಬರುತ್ತೆ, ಅಡಚಣೆಗಳಂತಕ್ಕಂಥದ್ದು ಸ್ವಲ್ಪ ಬರೋದ್ರಿಂದ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಲೈಫಲ್ಲಿ ತುಂಬಾ ಒಂದು ಸಮಸ್ಯೆಗಳಂತಕ್ಕಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಹೇಳಬೇಕು ಅಂದರೆ ಸ್ವಲ್ಪ ಎನರ್ಜಿ ಸ್ಟಕ್ ಇದೆ. ಒಂದು ಅವಕಾಶ ಅಂತೂ ನಿಮಗೆ ಲೈಫಲ್ಲಿ ಈ ಪರ್ಸನ್ ಜೊತೆ ಖಂಡಿತವಾಗ್ಲೂ ಸಿಗುತ್ತೆ. ಸಪೋಸ್ ಲೆಟ್ಸೆ ನಿಮಗೆ ಸರಿಯಾಗಿ ನಾನು ಹೇಳ್ದಂಗೆ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಮೇಡಮ್ ಅಥವಾ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋವರು, ಸೊ ಖಂಡಿತ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಅವಕಾಶ ಅಂತಕ್ಕಂಥದ್ದು ಈಗಲೇ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಹೇಳಬೇಕು ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಕೆಲವೊಮ್ಮೆ ಕೆಲವೊಂದು ಘಟನೆಗಳು ಅಥವಾ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ನೀಟಾಗಿ ಅಥವಾ ಕರೆಕ್ಟಾಗಿ ನಿಮ್ಮ ಜೊತೆ ಹಂಚ್ಕೋತಾ ಇಲ್ಲ. ಸೊ ಹೈಡಿಂಗ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ತುಂಬ ಕಾಣಿಸ್ತಾರೆ. ಅಂದರೆ ತಮ್ಮ ಮನಸ್ಸಿನಲ್ಲೇ ಕೆಲವೊಂದು ವಿಚಾರಗಳನ್ನ ಬಚ್ಚಿಟ್ಕೊಳ್ಳೋದು ಅಥವಾ ಅವ್ರ ಮೈಂಡಿಗೆ ಅನಿಸುತ್ತೆ ಇಲ್ಲ ನಾನು ಹೇಳ್ಕೋಬೇಕು, ಮನಸ್ಸು ಹಗುರ ಮಾಡ್ಕೋಬೇಕು ಅಂತ. ಅದೇ ಹೇಳಿದ್ರೆ ಏನಾಗುತ್ತೆ ಅಥವಾ ಅವ್ರೇನಾದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ ಅನ್ನೋ ಒಂದು ಭಾವನೆ ಇವರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಲಿವು ಬರಲಿ, ಅವ್ರ ಮುಖದಲ್ಲಿ ನೋಡಿ ಒಂದು ಎಕ್ಸ್ಪ್ರೆಷನ್ ಕೂಡ ಕಾಣಿಸಲ್ಲ. ಅಥವಾ ನೋಡಿದ ತಕ್ಷಣನೇ ನೀವು ಹೇಳ್ತೀರಾ ಇಲ್ಲ ಈ ಪರ್ಸನ್ ಏನೋ ಮನಸ್ಸಲ್ಲಿ ಓಡ್ತಾ ಇದೆ, ಅವ್ರ ತಲೆಯಲ್ಲಿ ಏನೋ ನಡೀತಾ ಇದೆ, ಓಕೆ, ಎಮೋಷ್ನಲಿ ಏನೋ ಒಂದು ವೀಕ್ ಆಗಿದ್ದಾರೆ, ಬಟ್ ಆದ್ರೂ ಏನು ಹೇಳ್ತಾ ಇಲ್ಲ ಈ ಒಂದು ಪರ್ಸನ್ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಆ ಥರ ಒಂದು ಎನರ್ಜೀಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಟ್ ಏನೇ ಒಂದು ಹೈಡಿಂಗ್ ಎನರ್ಜಿ ಇದ್ರೂ ನಾನು ಹೇಳೋದಿಷ್ಟೇ, ಸತ್ಯ ಅನ್ನೋದು ಬೆಂಕಿ ಇದ್ದಂಗೆ ಒಂದಲ್ಲ ಒಂದು ದಿನ ಅದು ನಿಮ್ಮ ಕಣ್ಣೆದುರುಗಡೆ ಬಂದು ನಿಂತ್ಕೊಳ್ಳೇಬೇಕು. ಅದು ಅವರ ಲೈಫಲ್ಲಿ ಕಷ್ಟ ಆದರೂ ಆಗಿರ್ತಾ ಇರ್ಬೋದು, ಇನ್ನೊಂದು ಮತ್ತೊಂದು ಏನಾದರೂ ಆಗಿರ್ಬೋದು, ಅರೆ ಸತ್ಯ ಸತ್ಯನೇ ಅಲ್ವಾ. ಸೊ ಆ ಥರ ಒಂದು ಎನರ್ಜೀಸ್. ಆ್ಯಂಡ್ ಎಸ್, ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ಅವಕಾಶಗಳಂತಕ್ಕಂಥದ್ದು ತುಂಬಾ ಸಿಗ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಯಾರೆಲ್ಲ ನೀವು ಎಸ್ಪೆಷಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್, ಮೇಡಮ್ ನಾನೇ ಒಂದು ಕಡೆ ಇದ್ದೀನಿ ಅವರೇ ಇನ್ನೊಂದು ಕಡೆ ಇದ್ದಾರೆ ಅಂತ ಹೇಳ್ತೀರಾ, ನಿಮಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ
ಫ್ಯಾಮಿಲಿನಲ್ಲಿ ಏನಾದರೂ ನಿಮಗೆ ಕಿರಿಕಿರಿ ಆಗ್ತಿದ್ರೆ, ಮೇಡಮ್ ಅವ್ರ ಫ್ಯಾಮಿಲಿಯವ್ರು ಒಪ್ಕೋತಾ ಇಲ್ಲ, ಅಥವಾ ನಾನು ಟ್ರೈ ಮಾಡಿದೆ ಅವ್ರಿಗೆ ಹೇಳ್ತಾ ಇದ್ದೀನಿ ಪ್ರತಿನಿತ್ಯ ಏನಾದರೂ ಮಾಡಿ ಒಪ್ಪಿಸಿ ಪೇರೆಂಟ್ಸ್ನ ಅಂತಾರೆ, ಅವರು ಯಾವುದೇ ಒಂದು ಆ್ಯಕ್ಷನ್ ಅಂತಕ್ಕಂಥದ್ದು ಸರಿಯಾಗಿ ತಗೋತಾ ಇಲ್ಲ, ಅದರಿಂದ ನನಗೆ ತುಂಬಾ ಟೆನ್ಷನ್ಸ್ ಆಗ್ತಾ ಇದೆ ಅನ್ನುವವರಿಗೆ ಒಂದು ರೀತಿ ಹೇಳಬೇಕಂದ್ರೆ ಫ್ಯಾಮಿಲಿ ಒಂದು ಕಡೆಯಿಂದ ಸಪೋರ್ಟ್ ಅಂತಕ್ಕಂಥದ್ದು ಸಿಗುತ್ತೆ, ಏನೋ ಒಂದು ದಾರಿ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ಪಾಸ್ಟ್ ಬಗ್ಗೆ ನಾನು ಇಷ್ಟೇ ಹೇಳೋದು, ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಪಾಸ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಅನಿಸುತ್ತೆ ಮೇಡಮ್ ಪಾಸ್ಟ್ ತುಂಬ ಚೆನ್ನಾಗಿದ್ರು, ಆ ವ್ಯಕ್ತಿ ಒಂದು ಕ್ಷಣನೂ ನನಗೆ ಬಿಟ್ಟಿರ್ತಾ ಇರಲಿಲ್ಲ, ಅಷ್ಟು ಅನ್ಯೋನ್ಯವಾಗಿದೆ, ಆದರೆ ಇವಾಗ ಏನಾಯ್ತೋ ಗೊತ್ತಿಲ್ಲ, ತುಂಬಾ ಚೇಂಜ್ ಆಗಿದೆ. ಪಾಸ್ಟಲ್ಲಿ ಇರೋ ಥರನೇ ಫ್ಯೂಚರಲ್ಲಿ ಇರಬೇಕು ಅಂತ ರೂಲ್ಸ್ ಇಲ್ಲ, ಯಾಕಂದರೆ ಎಲ್ಲರೂ ಮನುಷ್ಯರೇ ಅಲ್ವಾ. ಸೊ ಮನುಷ್ಯನ ಸಹಜ ಗುಣ ಏನಾಗಿರುತ್ತೆ, ಕಾಲಕ್ಕೆ ತಕ್ಕನಂಗೆ ಬದಲಾಗ್ತಾ ಇರ್ತಾರೆ ಅಲ್ವಾ. ನೀವು ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಡಿ, ಎಷ್ಟೇ ಒಂದು ವಜ್ರ ವೈಡೂರ್ಯ ಕೊಟ್ಟರು ಅದು ಸ್ವಲ್ಪ ಸಮಯದವರೆಗೂ ಮಾತ್ರ ಎಕ್ಸೈಟ್ಮೆಂಟ್ ಇರುತ್ತೆ, ಅದಾದಮೇಲೆ ಎಕ್ಸೈಟ್ಮೆಂಟ್ ಕಮ್ಮಿ ಆಗೇ ಆಗುತ್ತೆ, ಹೌದಾ. ಅದೇ ಥರ ಸೊ ಈವನ್ ಮನುಷ್ಯ ಅಂತ ಬಂದಾಗ ಅಥವಾ ಒಂದು ಪಾರ್ಟ್ನರ್ಶಿಪ್, ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಅದು ಹಳೇದಾಗ್ತಾ ಆಗ್ತಾ ಆಗ್ತಾ ಅವ್ರಿಗೂ ಸಹ ಒಂದು ರೀತಿ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಕಳ್ಕೊಂಡ್ಬಿಡ್ತಾರೆ. ಸೊ ನಾನು ಅದಕ್ಕೆ ಹೇಳೋದು, ಸುಮ್ಮನೆ ಒಂದು ಫಿಸಿಕಲ್ ಅಟ್ರಾಕ್ಷನ್ ಆಗಿ ನೀವು ಪ್ರೀತಿ ಮಾಡೋದಕ್ಕಿಂತ ಒಂದು ಟ್ರಸ್ಟ್, ಒಂದು ಏನು ಹೇಳ್ತೀರಾ ಆ ಮೈಂಡ್ ಅಥವಾ ಅವ್ರ ಮನಸ್ಸನ್ನು ನೋಡಿ ನೀವು ಇಷ್ಟಪಡೋದೇ ಆದರೆ ಅದು ತುಂಬಾ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಆಗಿರುತ್ತೆ. ನೀವೇನೋ ಹೇಳ್ತೀರಾ ಮೇಡಮ್ ನಾನು ನಿಜವಾಗ್ಲೂ ಇಷ್ಟಪಟ್ಟಿದ್ದು ಅವರೇ ನನಗೆ ಪಟ್ಟಿಲ್ಲ, ಎರಡೂ ಕಡೆಯಿಂದನೂ ಇದ್ದರೆ ಮಾತ್ರ ಸಂಬಂಧ ಅಂತಕ್ಕಂಥದ್ದು ಉಳಿಯುತ್ತೆ. ನೀವು ಸಹ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಒಂದು ರೀತಿ ಹೇಳೋದಾದರೆ ಏನೇ ಆಗಲಿ ನಾನು ಎದುರಿಸ್ತೀನಿ ಅಂತ ನೀವು ರೆಡಿ ಆಗಿಬಿಟ್ಟಿದ್ದೀರಾ ಹೇಳಬೇಕು ಅಂದರೆ, ಓಕೆ. ಬಿಕಾಸ್ ಇಷ್ಟು ದಿವಸ ಒಂದು ರೀತಿ ಹೇಳೋದಾದ್ರೆ ತುಂಬಾ ಕಷ್ಟಗಳನ್ನು ನೋಡ್ತಾ ಇದ್ರಿ, ಒಂಥರ ಆಬ್ಸ್ಟೇಕಲ್ಸ್ ಬರ್ತಾಯಿತ್ತು. ನಿಮ್ಮ ಒಂದು ಪರಿಸ್ಥಿತಿ ಮನೆಯಲ್ಲೂ ಹೇಳೋಕ್ಕಾಗ್ತಿಲ್ಲ, ಇವ್ರಿಗೂ ಹೇಳೋಕ್ಕಾಗ್ತಿಲ್ಲ, ನಿಮ್ಮ ಒಂದು ಕಷ್ಟಕರವಾದ ಪರಿಸ್ಥಿತಿನ ಸಹ ನಾವು ಇಲ್ಲಿ ತುಂಬ ನೋಡಿದ್ದೀರಾ. ಬಟ್ ಇವಾಗ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಮೂವ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಏನೇ ಆಗಲಿ ನಾನು ಎದುರಿಸ್ತೀನಿ, ಏನೇ ಸತ್ಯ ಇರಲಿ ಅಥವಾ ಏನೇ ಒಂದು ಕಠಿಣತೆ ಇರಲಿ ನಾನು ಎದುರಿಸ್ತೀನಿ, ನನ್ನ ಪ್ರೀತಿಯನ್ನು ನಾನು ಉಳಿಸ್ಕೋತೀನಿ ಅಂತ ಒಂದು ದೃಢ ಮನಸ್ಸಿನಿಂದ ಹೇಳಬೇಕು ಅಂದರೆ ರೆಡಿ ಆಗಿದ್ದೀರಾ ಅಂತ ಹೇಳ್ಬೋದು. ಅರೆ ಎಸ್, ಇದು ನಿಜವಾದ ಪ್ರೀತಿನಾ ಅಂತಂದರೆ ಹೌದು, ನಿಜವಾದ ಪ್ರೀತಿ ಇತ್ತು, ಓಕೆ. ಆ್ಯಂಡ್ ಈ ಪ್ರೀತಿಯನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ನಿಮ್ಮಿಬ್ಬರ ಮೇಲೆ ಇದೆ, ಓಕೆ. ಸೊ ಕರೆಂಟ್ ಎನರ್ಜೀಸ್ ನೋಡೋದಾದರೆ ಇಬ್ಬರ ಮೇಲೆಯೂ ಈ ಜವಾಬ್ದಾರಿ ಇದೆ. ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ. ಓಕೆ, ಕಾರ್ಡ್ ಜಸ್ಟ್ ಜಂಪ್ಡ್ ಔಟ್. ಲೆಟ್ ಗೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು, ಓಕೆ. ಅಬಂಡೆನ್ಸ್. ಲೆಟ್ ಗೋ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಮನಸ್ಸು ಹಗುರ ಆಗುತ್ತೆ ಅಲ್ವಾ. ಮನಸ್ಸು ಹಗುರ ಆದಾಗ ಏನಾಗುತ್ತೆ, ನಿಮಗೆ ಏನೇನು ಬೇಕು ಎಲ್ಲ ಆಪರ್ಚುನಿಟೀಸ್ ಕೂಡ ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ, ಹೌದಾ. ಸೊ ಇವಾಗ ನೀವು ಹೆಂಗಂದರೆ ಇದು ನನಗೆ ಬೇಕೇ ಬೇಕು, ಇದು ನನಗೆ ಬೇಕೇ ಬೇಕು ಅಂತ ಪದೇ ಪದೇ ಬೇಕು ಬೇಕು ಅಂತಿದ್ರೆ, ಬೇಕು ಅಂತ ನಾವು ಯಾವಾಗ ಹೇಳ್ತೀವಿ, ಯಾವುದು ನಮ್ಮ ಬಳಿ ಇರೋದಿಲ್ವೋ ಅದನ್ನು ನಾವು ಬೇಕು ಅಂತೀವಿ. ಸೊ ಯೂನಿವರ್ಸಿಗೆ ಹಾಗೆ ಅರ್ಥ ಆಗುತ್ತೆ. ಸೊ ಆಲ್ರೆಡಿ ಇದು ನನ್ನ ಹತ್ರ ಇದೆ, ಅಥವಾ ಎಲ್ಲಿ ಹೋಗ್ತಾರೆ, ಯಾವತ್ತಿದು ನನ್ನ ಹತ್ರ ಬರಲೇಬೇಕು, ನನ್ನ ಪ್ರೀತಿ ನಿಜ ಆಗಿದ್ರೆ ಬಂದೇ ಬರ್ತಾರೆ ಅಂತ ಆ ನಂಬಿಕೆಯನ್ನು ಇಟ್ಟು ಲೆಟ್ ಗೋ ಮಾಡಿ ಟೆನ್ಷನ್ನ. ಇಲ್ಲಿ ಲೆಟ್ ಗೋ ಮಾಡೋದು ಅಂತಂದರೆ ಪ್ರೀತಿನ ಲೆಟ್ ಗೋ ಮಾಡೋದಲ್ಲ, ನಿಮ್ಮ ಟೆನ್ಷನ್ಸ್, ನಿಮ್ಮ ಒಂದು ಅಪನಂಬಿಕೆ ಏನಿದೆ, ಓಕೆ, ಕನ್ಫ್ಯೂಷನ್ಸ್, ಡೌಟ್ಸ್ ಏನಿದೆ, ಓಕೆ, ಅದನ್ನು ನೀವು ಲೆಟ್ ಗೋ ಮಾಡಬೇಕಾಗತ್ತೆ. ಲೆಟ್ ಗೋ ಮಾಡಿದಾಗ ನೋಡಿ ಎಂಥ ಚಮತ್ಕಾರ ನಡೀತಾ ಇದೆ. ಅಬಂಡೆನ್ಸ್ ಆ್ಯಂಡ್ ಆಪರ್ಚುನಿಟಿ ಬರ್ತಾ ಇದೆ ನಿಮ್ಮನ್ನು ಹುಡ್ಕೊಂಡು, ಓಕೆ. ಇದು ನಿಮ್ಮ ಕೆಲಸದ ವಿಚಾರವಾಗಾದರೂ ಆಗಿರ್ಬೋದು, ಪ್ರೀತಿ, ನಿಮ್ಮ ಯಾವುದೇ ಒಂದು ಏರಿಯಾ ಆಸ್ಪೆಕ್ಟ್ ಆಫ್ ಲೈಫ್ ತೊಗೊಳ್ಳಿ, ಎಲ್ಲದರಲ್ಲೂ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಯಾವಾಗ ನೀವು ಆ ಟೆನ್ಷನನ್ನು ಲೆಟ್ ಗೋ ಮಾಡಿದಾಗ. ಎಲ್ಲಿ ಹೋಗುತ್ತೆ, ನನಗೆ ಸಿಕ್ಕೇ ಸಿಗುತ್ತೆ, ಅದು ಯಾವತ್ತಿದ್ರೂ ನಂದೇ ಅನ್ನೋ ಒಂದು ನಂಬಿಕೆ ಇಟ್ಟಾಗ ಮಾತ್ರ, ಓಕೆ. ಸೊ ಅದ್ಭುತವಾದ ಒಂದು ರೀಡಿಂಗ್ ಅಂತ ನಾನು ಭಾವಿಸ್ತೀನಿ. ಸೊ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು, ಕನೆಕ್ಟ್ ಆಯಿತು, ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಸಂಪರ್ಕವನ್ನು ಮಾಡ್ಬೋದಾಗಿದೆ.
ತುಂಬ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದೀರಾ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.